ಇವತ್ತಿನ ರೆಸಾರ್ಟು ಸ್ಪೆಷಲ್ ಆಗಿ ಕೇಳಿ. ಸೊ ನಾವಿವತ್ತು ಸ್ಟೆರ್ಲಿಂಗ್ ಊಟಿ ಫರ್ನಿಲ್ನಲ್ಲಿದ್ದೀವಿ. ಯಪ್ಪ ಏನು ವ್ಯೂ ಅಂತೀರಾ. ಸೊ ನಮ್ಮ ರೂಮಿನ ಬಾಲ್ಕನಿಂದ ನಿಂತ್ಕೊಂಡು ಫರ್ನಿಲ್ ಆಫ್ ಊಟಿ ನೋಡೋದೇ ಒಂದು ಅದ್ಭುತ ಅನುಭವ. ಸೊ ನಾವು ಊಟಿನಲ್ಲಿ ಟೋಟಲಿ 2 ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ವಿ. ಒಂದು ವೆಸ್ಟ್ ಟೌನ್ ಹೆರಿಟೇಜ್ ಹೋಟೆಲ್ ಆ್ಯಂಡ್ ಸೆಕೆಂಡ್ ಒನ್ ಇದು ಸ್ಟೆರ್ಲಿಂಗ್ ಊಟಿ ಫರ್ನಿಲ್. ಏನಕ್ಕೆ ಅಂದರೆ ನಮಗೆ ಕಂಟಿನ್ಯೂಯಸ್ ಆಗಿ ಊಟಿನಲ್ಲಿ ಡಿಸೆಂಬರಲ್ಲಿ ಪೀಕ್ ಸೀಸನ್ ಆಗಿದ್ದರಿಂದ ರೆಸಾರ್ಟ್ಗಳು ಕಂಟಿನ್ಯೂಸ್ ಡೇಸ್ ಸಿಗಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಒಂದೇ ರೆಸಾರ್ಟ್ನಲ್ಲಿ 2-3 ದಿನ ಇರೋದು ಬೋರ್ ಆಗೋದ್ರಿಂದ ಸೊ ಯಾವುದಾದ್ರೂ 2 ಡಿಫ್ರೆಂಟ್ ಲೊಕ್ಯಾಲಿಟಿನಲ್ಲಿ 2 ಡಿಫ್ರೆಂಟ್ ಪ್ರಾಪರ್ಟಿನ ಟ್ರೈ ಮಾಡೋಣ ಅಂತ. ಸೊ ನಮಗೆ ಲಕಿಲಿ ಅಷ್ಟು ಪೀಕ್ ಸೀಸನ್ ಇದ್ರೂ ಈ 2 ರೆಸಾರ್ಟ್ ಇಷ್ಟು ಬ್ಯೂಟಿಫುಲ್ ಪ್ರಾಪರ್ಟಿಗಳು ಸಿಕ್ತು. ನನಗೆ ನಿಜ ಹೇಳ್ಬೇಕನ್ನಪ್ಪ ಅಂತ ಅಂದರೆ, ನಾವು ಊಟಿನಲ್ಲಿರುವ ರೋಸ್ ಗಾರ್ಡ್ನ ಹೋಗಿ ವಿಸಿಟ್ ಮಾಡಿ ಬಂದ್ವಿ. ರೋಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬಾಡೋಗಿ ಅಷ್ಟಕ್ಕಷ್ಟೇ ಇತ್ತು. ಬಟ್ ಕಂಪ್ಯಾರಿಟಿವ್ಲಿ ನಾವು ರೆಸಾರ್ಟ್ ಬುಕ್ ಮಾಡಿರೋದ್ರಲ್ಲಿ ಗಾರ್ಡನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದರು ಅಂತ ಅಂದರೆ, ಆ ಗಾರ್ಡನ್ನಲ್ಲೇ ಒಂದು ಮಿನಿ ವಾಕ್ ಮಾಡಿದ್ರೆ ಯಾವುದೋ ಒಂದು ಗಾರ್ಡನ್ ಊಟಿನಲ್ಲಿರೋ ಒಂದು ದೊಡ್ಡ ಬೊಟಾನಿಕಲ್ ಗಾರ್ಡನ್ಗೆ ಬಂದುಬಿಟ್ಟಿದ್ವಿ ಅನ್ನಿಸ್ತಾ ಇತ್ತು. ನಮ್ಮ ರೂಮ್ಗೆ ಒಂದು ಬ್ಯೂಟಿಫುಲ್ ಬಾಲ್ಕನಿ ಇತ್ತು. ಅಲ್ಲಿಂದ ಫರ್ನಿಲ್ನ ನೋಡೋದೇ ಒಂದು ಆಸಮ್ ಅನುಭವ. ವ್ಯೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಹಿಲ್ ಸ್ಟೇಷನ್ನಲ್ಲಿ ಸಣ್ಣ ಸಣ್ಣ ಕಲರ್ಫುಲ್ ಮನೆಗಳು, ಹಾಗೆ ರೈಟ್ ಸೈಡ್ನಲ್ಲಿ ಫುಲ್ ಫಾರೆಸ್ಟ್. ಸೊ ಹೊರ್ಗಡೆ ನೀವು ಬಾಲ್ಕನಿಗೆ ಬರ್ತಿದ್ದಂಗೆ ಚಿಲ್ ವೆದರ್, ಆ ಎಕ್ಸ್ಪೀರಿಯನ್ಸ್ನ ಅನುಭವಿಸಿ ತೀರಬೇಕು ಕಣ್ರಿ. ನಾವು ಊಟಿನಲ್ಲಿ ಜಾಸ್ತಿ ಪ್ಲೇಸಸ್ನ ನೋಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ನ್ಯಾರೋ ರೋಡ್, ಹಂಗೆ ಡಿಸೆಂಬರ್ನಲ್ಲಿ ಟೂರಿಸ್ಟ್ಗಳ ಹಾವಳಿ ಎಷ್ಟು ಇತ್ತು ಅಂದರೆ ಎಲ್ಲ ರೋಡ್ನಲ್ಲೂ ಕ್ರೌಡ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಬೇಡಪ್ಪ ಇವತ್ತು ಯಾವುದೂ ವಿಸಿಟ್ ಮಾಡೋದು ಪ್ಲೇಸಸ್ ಬೇಡ, ಸೊ ಡೈರೆಕ್ಟಾಗಿ ಹೋಟೆಲ್ ಚೆಕ್-ಇನ್ ಆಗಬೇಡ ಅಂತ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಚೆಕ್-ಇನ್ ಆದ್ವಿ. ನನ್ನ ಮಕ್ಕಳಿಗೂ 2 ಗಂಟೆಗೆ ಬರ್ತಿದ್ದಂಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು. ಸೊ ಫುಡ್ಡನ್ನ ಆರ್ಡರ್ ಮಾಡಿಕೊಂಡು ವ್ಯೂನ ನೋಡ್ತಾ ಫುಡ್ಡನ್ನ ಎಂಜಾಯ್ ಮಾಡಿದ್ವಿ. ಆನ್ ಫೈರ್ ಇಲ್ಲ. ಸೊ ನಮಗೆ ಈವ್ನಿಂಗು ಯಾವುದಾದ್ರೂ ಒಂದು ಟೂರಿಸ್ಟ್ ಸ್ಪಾಟ್ನ ವಿಸಿಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಬಟ್ ಆ ರೆಸಾರ್ಟ್ನ ಆಂಬಿಯನ್ಸ್ ನೋಡ್ಬಿಟ್ಟು ಬೇಡ, ನಾವಿತ್ತು ಹೋಲ್ ಡೇ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾವು ಹೊರಗಡೆ ಹೋಗೋ ಪ್ಲಾನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ನಿಮಗೆ ಫೋಟೋ ಬೂತ್ಗಳಿದ್ದಾವೆ, ಹಾಗೆ ನಿಮಗೆ ವೇರಿಯಸ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಗೇಮ್ಸ್ಗಳು ಕೂಡ ಇತ್ತು. ಹಾಗೆ ಈ ರೆಸಾರ್ಟ್ನಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಟೆಲಿಸ್ಕೋಪ್ ಕೂಡ ಇಟ್ಟಿದ್ರು. ಆ್ಯಂಡ್ ಈವನ್ ಅದು ಪೇಯ್ಡ್. ಬಟ್ ಈವ್ನಿಂಗ್ ಒಂದು 7:30-8 ಗಂಟೆ ಆಗ್ತಿದ್ದಂಗೆ ಅಲ್ಲಿ ಒಬ್ಬರು ಕೋಆರ್ಡಿನೇಟರ್ ನಮಗೆ ಹೇಳ್ತಿದ್ರು, ಅಂದರೆ ನೀವು ಬಾನ್ ಫೈರ್ ಇರೋ ಜಾಗ ಹತ್ರ ಬನ್ನಿ ಅಸೆಂಬಲ್ ಆಗಿ, ಸೊ ದಟ್ ಇಂಟ್ರೆಸ್ಟೆಡ್ ಪೀಪಲ್ಗೆ ಸೊ ಯು ಕ್ಯಾನ್ ಸಿ ದ ಗ್ಯಾಲಕ್ಸಿ ಅನ್ನೋ ಥರ. ನೀವು ಏನೇ ಹೇಳಿ, ಊಟಿನಲ್ಲಿ ಡಿಸೆಂಬರ್ ಮಂತಲ್ಲಿ ಹೋದಾಗ ಯಾವುದೇ ರೆಸಾರ್ಟ್ ಆದರೂ ಬೆಸ್ಟ್ ರೆಸಾರ್ಟ್ ಅನಿಸುತ್ತೆ. ಯಾಕೆ ಅಂದರೆ ಆ ವೆದರ್, ಹಾಗೆ ಅವರು ಮೇಂಟೈನ್ ಮಾಡಿರೋ ಗಾರ್ಡನ್ನು ಮತ್ತು ಆ್ಯಂಬಿಯನ್ಸು ನಿಮ್ಮನ್ನು ಆಲ್ಮೋಸ್ಟು ಫುಲ್ ಫಿದಾ ಮಾಡಿಬಿಡತ್ತೆ. ಕ್ರಿಸ್ಮಸ್ ಮಂತ್ ಆಗಿರೋದ್ರಿಂದ ಸೊ ಮುಂದ್ಗಡೆ ಇರೋ ಗಾರ್ಡನ್ ಎಲ್ಲ ಫುಲ್ಲು ಕ್ರಿಸ್ಮಸ್ ಡೆಕೋರೇಷನಿಂದ ಫುಲ್ ಡೆಕೋರ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಆಲ್ಸೋ ಇದು 5 ಸ್ಟಾರ್ ಪ್ರಾಪರ್ಟಿ ಆಗಿರೋದ್ರಿಂದ ಟೂರಿಸ್ಟ್ಗಳಿಗೇನು ಕಮ್ಮಿ ಏನಿರಲಿಲ್ಲ. ಸೊ ಬೇಜಾನ್ ಟೂರಿಸ್ಟ್ಗಳು ಬಸ್ಗಳಲ್ಲೇ ಬರ್ತಾಯಿದ್ರು. ನೀವು ನೋಡ್ತಾ ಇದ್ದೀರಾ, ತುಂಬ ಹ್ಯೂಜ್ ಪ್ರಾಪರ್ಟಿ. ಹಾಗೆ ನಿಮಗೆ ಡಿಫ್ರೆಂಟ್ ವೇರಿಯಂಟ್ ವಿಲ್ಲಾ ಸೆಕ್ಷನ್ಗಳಿದ್ದಾವೆ. ಹಾಗೆ ನಿಮಗೆ ಕ್ಲಾಸಿಕ್ ರೂಮ್, ಹಾಗೆ ನಿಮಗೆ ನಿಮ್ಮ ರೇಂಜ್ಗೆ ತಕ್ಕ ಹಾಗೆ ರೂಮ್ಗಳಿಲ್ಲಿದ್ದಾವೆ. ಸೊ ನಾವು ಈವ್ನಿಂಗು ಒಂದು ವಾಕ್ ಹೋಗೋಣ, ಹಾಗೆ ಕಾಫಿ ಸೆಕ್ಷನ್ಗೆ ಹೋಗಿ ಕಾಫಿ ಕುಡ್ಕೊಂಡು ಸೊ ರೆಸಾರ್ಟ್ ಟೂರ್ ಮಾಡೋಣ ಅಂತ ಹೊರಟ್ವಿ.
ಸೊ ಮಕ್ಕಳಿಗೆ ಕೆಳಗಡೆ ಡೌನ್ ಸ್ಟೇರ್ಸ್ನಲ್ಲಿ ಸೊ ಗೇಮ್ಸ್ಗಳೆಲ್ಲ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಬರೋಣ ಅಂತ ನಾವು ಈವ್ನಿಂಗ್ ಅರೌಂಡ್ 5:30 6 ಅಷ್ಟೊತ್ತಿಗೆ ಹೊರಟ್ವಿ. ನೋಡಿ ವೆದರ್ ಎಷ್ಟು ಬ್ಯೂಟಿಫುಲ್ಲಾಗಿ ಪ್ಲೆಸೆಂಟಾಗಿ ಕಾಣ್ತಿದೆ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ವಿಲ್ಲಾಗಳು ಲೇಯರ್ ಬೈ ಲೇಯರ್ ಮಾಡಿಟ್ಬಿಟ್ಟಿದ್ದಾರೆ. ಈಚ್ ವಿಲ್ಲಾಗೆ ಒಂದು ಸಪ್ರೇಟ್ ವ್ಯೂ ಪಾಯಿಂಟ್ ಥರ ಇದೆ. ಸೊ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಫುಲ್ಲು ಡೌನ್ ಸ್ಟೇರ್ಸ್ನಲ್ಲಿ ಮಕ್ಕಳ ಗೇಮ್ ಸೆಕ್ಷನ್ಸ್ ಇದೆ. ಅಲ್ಲಿ ನಿಮಗೆ ಈ ಔಟ್ಡೋರಲ್ಲಿ ಸ್ವಿಂಗು ಮತ್ತು ಮಡ್ಡಿ ಗೇಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಅದೇ ಥರ ಇಂಡೋರ್ ಗೇಮ್ಸ್ ಕೂಡ ಇದೆ. ಇಂಡೋರ್ ಗೇಮ್ಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಫುಲ್ಲು ಫುಲ್ಲು ಗೇಮ್ಸ್ಗಳು ಇಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಯಾವುದು ಚಾಯ್ಸ್ ನಿಮ್ಗೆ ಏನು ಬೇಕೋ ಅದನ್ನು ತೊಗೊಂಡು ನೀವು ಆಟ ಆಡ್ಬೋದು. ಅದೇ ರೀತಿ ನೀವು ಪೇಂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಪೇಂಟ್ ಮಾಡ್ಬೋದು. ಅದೇ ಥರ ನಿಮಗೆ ಟೇಬಲ್ ಟೆನ್ನಿಸ್, ಕೇರಮ್, ಚೆಸ್ ಇವೆಲ್ಲನೂ ಇದೆ. ಮಕ್ಕಳು ಔಟ್ಡೋರ್ ಸೆಕ್ಷನಲ್ಲಿ ಎಷ್ಟು ಬೇಕೋ ಅಷ್ಟು ಆಡಿಕೊಂಡ್ರು. ಅದಾದಮೇಲೆ ಹಾಗೇ ಒಂದು ಸ್ಮಾಲ್ ವಾಕ್ ಹೋದ್ವಿ ಇಂಡೋರ್ ಸೆಕ್ಷನ್ ಒಳಗಡೆ. ಸೊ ನೋಡಿ ಇದೇ ಇಂಡೋರ್ ಸೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಆ್ಯಂಡ್ ಹೆಚ್ಚು ವಿಶಾಲವಾಗಿದೆ. ಸೊ ಇಲ್ಲಿ ಒಂದು ಆಲ್ಮೋಸ್ಟ್ 1.5 hour 2 hours ಸ್ಪೆಂಡ್ ಮಾಡಿ, ಸೊ ಚಳಿಗೆ ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ಸೊ ಹಾಗಾಗಿ ರೆಸ್ಟೋರೆಂಟ್ನಲ್ಲಿ ಓಕೆ ಅಲಕಾಟೆ ಐಟಮ್ಸ್ ತೊಗೊಳ್ಳೋಣ ಅಂತ ಹೋದ್ವಿ. ಓನ್ಲಿ ಪ್ರಾಬ್ಲಮ್ ಇದ್ದ ರೆಸ್ಟೋರೆಂಟ್ ಏನಪ್ಪ ಅಂದರೆ ಸೊ ಟೂರಿಸ್ಟ್ಗಳು ತುಂಬ ಅವತ್ತು ಜಾಸ್ತಿ ಇತ್ತು. ಆ್ಯಂಡ್ ಈವನ್ ರೆಸ್ಟೋರೆಂಟ್ ಪೀಪಲ್ಗೆ ಅವ್ರನ್ನ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಆ್ಯಂಡ್ ಈವನ್ ಅರೌಂಡ್ 7:30 8 ಅಷ್ಟೊತ್ತಿಗೆಲ್ಲ ಬಾನ್ ಫೈರ್ನ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನೈಟ್ ವ್ಯೂನಲ್ಲಿ ಫರ್ನ್ ಹಿಲ್ ಸ್ಟೇಷನ್ನ ನೋಡೋದೇ ಒಂದು ಮಜಾ. ಹಾಗೆ ಈ ಲೈಟಿಂಗು ಆ ರೆಸಾರ್ಟ್ನ ಫುಲ್ ಎನ್ಹಾನ್ಸ್ ಮಾಡ್ತಾಯಿತ್ತು. ಸೊ ನೋಡಿ ಊಟಿ ಅಂದಮೇಲೆ ಫ್ಲವರ್ಗೆ ಫೇಮಸ್ ಅಲ್ವಾ. ಸೊ ನಾವಿದ್ದಿದ್ದ ರೆಸಾರ್ಟ್ ಅಂತೂ ನೈಟ್ ವ್ಯೂನಲ್ಲಿ ಫುಲ್ಲು ಜಗಮಗಿಸ್ತಿತ್ತು. ಬನ್ನಿ ನಾವಿದ್ದಿದ್ದ ರೂಮಿಂದ ಇಂಡೋರ್ ರೆಸ್ಟೋರೆಂಟ್ ಯಾವ ರೀತಿ ಕಾಣ್ತಾ ಇತ್ತು ಅಂತ ನೋಡಿ ನೈಟ್ ವ್ಯೂನಲ್ಲಿ.
ಬನ್ನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನಲ್ಲಿ ಏನೇನು ಐಟಮ್ಗಳು ಇಟ್ಕೊಂಡಿದ್ದಾರೆ ನೋಡ್ಕೊಂಬರೋಣ. ಆ ಐಟಮ್ಗಳನ್ನ ನೋಡ್ತಾ ಇದ್ರೆ ಅರ್ಧ ಹೊಟ್ಟೆ ಅಲ್ಲೇ ತುಂಬೋಯ್ತು. ಬಟ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಆಗಿದ್ದರಿಂದ ಎಲ್ಲ ಐಟಮ್ನು ಸ್ವಲ್ಪ ಸ್ಯಾಂಪಲ್ಸ್ ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ. ಫುಡ್ ಮಾತ್ರ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿತ್ತು. ಸೊ ಒಳ್ಳೆ ಬ್ಯಾಟಿಂಗ್ನ ಮಾಡಿ ಬಂದು 1 hour ರೆಸ್ಟ್ ಮಾಡಿ ಆಮೇಲೆ ನಾವು ನಮ್ಮ ಟೂರ್ ಪ್ಲ್ಯಾನ್ ಪ್ರಕಾರ ಯಾವುದಾದ್ರೂ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡೋಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಸ್ಟೆರ್ಲಿಂಗ್ ಊಟಿ ಫರ್ನಿಲ್ ರೆಸಾರ್ಟ್ನ ಒಂದು ಟೂರ್. ಸೊ ನಿಮ್ಗೇನು ಅನ್ನಿಸ್ತು? ಸೊ ನೀವು ಊಟಿಗೆ ವಿಸಿಟ್ ಮಾಡಿದಾಗ ಆದರೆ ಈ ರೆಸಾರ್ಟ್ನಲ್ಲಿ ಬಂದು ಸ್ಟೇ ಮಾಡಿ.